ಬನ್ನಿ 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 ಬನ್ನಿ. ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನೀಗ ಅಯೋಧ್ಯೆಯ ಸರಯೂ ನದಿ ತಟ ಅಂದರೆ ರಾಮ್ ಕಿ ಪೈಡಿಯಲ್ಲಿದ್ದೇನೆ. ಇಲ್ಲಿ ಎಷ್ಟೊಂದು ಜನ ಈ ಕೊರೆಯುವ ಚಳಿಯಲ್ಲೂ ಸಹ ಸ್ನಾನ ಮಾಡಿಕೊಂಡು ಶ್ರೀರಾಮನ ದರ್ಶನಕ್ಕೆ ಹೋಗಲಿಕ್ಕೆ ಇಲ್ಲಿ ಸ್ನಾನಕ್ಕೆ ಅಂತ ಬಂದಿರ್ತಾರೆ. ಹಾಗೆಯೇ ನಾವು ಮುರುಡೇಶ್ವರದಿಂದ ಸುಮಾರು 36 ಜನ ಯಾತ್ರಾರ್ಥಿಗಳು ಒಂದು ಸ್ಲೀಪರ್ ಬಸ್ ಮಾಡಿಕೊಂಡು ಪ್ರಯಾಗರಾಜ್ನ ಅತ್ಯಂತ ವಿಶೇಷವಾದ 144 ವರ್ಷಕ್ಕೊಮ್ಮೆ ಜರುಗುವಂಥ ಮಹಾ ಕುಂಭಮೇಳಕ್ಕೆ ಅಂತ ಬಂದ್ವಿ. ಹಾಗೆಯೇ ಆ ಕುಂಭಮೇಳವನ್ನು ನೋಡಿಕೊಂಡು ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಪುಣ್ಯ ಸ್ನಾನ ಮಾಡಿಕೊಂಡು ನಾವು ಅಲ್ಲಿಂದ ಕಾಶಿಗೆ ಹೋದ್ವಿ. ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡ್ವಿ. ಗಂಗಾ ನದಿಯಲ್ಲಿ ಬೋಟಿಂಗ್ ಮಾಡಿ ಅಲ್ಲಿ ಎಲ್ಲ ಘಾಟ್ಗಳನ್ನು ನೋಡಿಕೊಂಡು ಬಂದ್ವಿ. ಅದಾದ ಮೇಲೆ ನಾವು ಅಯೋಧ್ಯೆಗೆ ಬಂದ್ವಿ. ಅಯೋಧ್ಯೆಯಲ್ಲಿ ಸರಯೂ ನದಿ ಅಂದರೆ ರಾಮ್ ಕಿ ಪೈಡಿಗೆ ಬಂದು ಅಲ್ಲಿ ದರ್ಶನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಅದಾದ ಮೇಲೆ ಹನುಮಾನ್ ಗಡಿ ದರ್ಶನ ಮಾಡಿಕೊಂಡು ಅದಾದ ನಂತರ ಪ್ರಭು ಶ್ರೀರಾಮನ ದರ್ಶನ ಮಾಡಿಕೊಂಡು ನಾವು ಪುನೀತರಾಗಿ ಇವತ್ತು ಸಾಯಂಕಾಲ ಸರಯೂ ನದಿಯ ದಂಡೆಯಲ್ಲಿ ಅತ್ಯಂತ ಅದ್ಭುತವಾದ ವೈಭವದ ಗಂಗಾರತಿಯನ್ನು ನೋಡಿಕೊಂಡು ಈ ಗಂಗಾರತಿ ಆದ ತಕ್ಷಣವೇ ಇಲ್ಲಿಂದ ಮುರುಡೇಶ್ವರಕ್ಕೆ ಪುನಃ ಪ್ರಯಾಣ ಬೆಳೆಸಲಿಕ್ಕಿದ್ದೇವೆ. ಈ 36 ಜನರನ್ನು ನಾನು ಈ ಎಲ್ಲ ಕ್ಷೇತ್ರಗಳಿಗೆ ದರ್ಶನಕ್ಕೆ ಅಂತ ನಾನು ಕರ್ಕೊಂಡು ಬಂದಿದ್ದೆ ಅವರನ್ನು ನನ್ನ ಮುಂದಾಳತ್ವದಲ್ಲಿ. ಹಾಗಾಗಿ ನನಗೆ ಅವರನ್ನು ಬಿಟ್ಟು ವಿಶೇಷವಾಗಿ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಯಾವತ್ತು ಹೊರಟಿದ್ದು ಅವತ್ತಿಂದ ಇವತ್ತು ಫ್ರೀ ಆಗಿದ್ದೇನೆ. ಹಾಗಾಗಿ ನಮ್ಮ ಈ ಯಾತ್ರೆಯ ಕೆಲವೊಂದು ದೃಶ್ಯಗಳನ್ನು, ನಮ್ಮ ಯಾತ್ರೆ ಹೇಗಿತ್ತು, ಹೇಗೆ ಪ್ರಾರಂಭ ಆಯಿತು, ಹೇಗೆ ಯಶಸ್ವಿಯಾಗಿ ಮುಕ್ತಾಯಗೊಳ್ತು ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋವನ್ನು ವೀಕ್ಷಿಸಿ. ಹಾಗಿದ್ರೆ ಬನ್ನಿ ನಮ್ಮ ಈ ಯಾತ್ರೆ ಹೇಗಿತ್ತು ಅಂತ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ. ಅಯ್ಯಪ್ಪ ನಿನ್ನ ನಂಬಿದೆ, ಈ ಜಗವೆಲ್ಲವೂ ನಿನ್ನ ನಂಬಿದೆ. ಬರದಗಿರಿ ಪೊದರಿನಲ್ಲಿ ಜನಿಸಿದಂತೆ. ನೋಡಿ, ಇದೊಂದು ಪ್ರಯಾಗ್ರಾಜ್ನ ರೇವಾ ಪಟ್ಟಣದ ಹತ್ತಿರ ಇರುವ ಒಂದು ಸುಂದರವಾದ ನದಿ. ಈ ನದಿ ದಂಡೆಯಲ್ಲಿ ನಮ್ಮ ಸಂಗಡ ಬಂದಿರುವ ಯಾತ್ರಾರ್ಥಿಗಳು ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲಿ ಬೋಟ್ಗಳಲ್ಲಿ ನಮ್ಮ ಸಹ ಯಾತ್ರಿಗಳು ಎಲ್ಲರೂ ಈ ಬೋಟಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಈ ಬೋಟ್ ಮುಖಾಂತರ ನಾವು ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನಕ್ಕಾಗಿ ತೆರಳುತ್ತಾ ಇದ್ದೇವೆ. ಜೈ ಶ್ರೀರಾಮ್! ಜೈ ನಮ್ಮದು ತಮಿಳುನಾಡು, ನಾವು ಇರೋದು ಹರಿಯಾಣ. ನಾನು ಬೆಂಗಳೂರಲ್ಲಿ ಸ್ವಲ್ಪ ದಿನ ಇದ್ದೆ, ಒಂದು 10 ವರ್ಷ. ಎಷ್ಟು ವರ್ಷದಿಂದ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ. बोलो श्री रामचंद्र भगवान की
बोलो श्री पवन सुत हनुमान की बोलो श्री पवन सुत हनुमान की मदीरा गमछा ನನ್ನ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ವಿಶೇಷ ವಿಷಯಗಳ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.